ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘಾ ವ್ಲಾಗ್ಸ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಾಳೆಕಾಯಿ ಬಜ್ಜಿ. ಇದನ್ನು ಮಾಡೋದು ತುಂಬ ಸಿಂಪಲ್ ಹಾಗೆ ಸೂಪರ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ 150 ಗ್ರಾಮಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಸೋಡಾ, ಚಿಲ್ಲಿ ಪೌಡರ್ ಮತ್ತು ಜೀರಿಗೆ ಮತ್ತು ಸೋಂಕಾಳು ಇಷ್ಟನ್ನು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಗಟ್ಟಿ ಅದಕ್ಕೆ ಕಲಿಸ್ಕೋಬೇಕು, ಅಂದರೆ ತೀರಾ ತೆಳ್ಳಕ್ಕೂ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಯಾಕಂದರೆ ಬಾಳೆಕಾಯಿ ಅಂಟ್ಕೋಬೇಕು ಹಿಟ್ಟಿಗೆ. ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಬೆರಳನ್ನ ಹಾಕಿದರೆ ಅಂಟ್ಕೋಬೇಕು, ಆ ಥರ ಇರಬೇಕು. ಸ್ವಲ್ಪ ಗಟ್ಟಿ ಇದ್ರೇ ಸಾಕು. ನಾನಿವಾಗ ಒಂದು ಬಾಳೆಕಾಯಿ ತಗೊಂಡಿದ್ದೀನಿ. ಬಾಳೆಕಾಯಿನ ಸಿಪ್ಪೆ ತೆಗೆದು ಸ್ಲೈಸರ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಶೇಪ್ ಆದ್ರೂ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡಿದ್ದಾದಮೇಲೆ ತಕ್ಷಣ ಒಂದು ಬೌಲಿಗೆ ನೀರು ಹಾಕಿ ಅದರೊಳಗಡೆ ಬಾಳೆಕಾಯಿನ ಹಾಕಿ ಉಪ್ಪು ಹಾಕಿ ನೆನೆಸಿ ಇಡಬೇಕು. ಆವಾಗ ಬಾಳೆಕಾಯಿ ಕಪ್ಪಗಾಗಲ್ಲ. ಸ್ಟವ್ ಮೇಲೆ ಎಣ್ಣೆಗೆ ಇಟ್ಟಿದೆ. ಇವಾಗ ಎಣ್ಣೆ ಕೂಡ ಕಾದಿದೆ. ಇವಾಗ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ. ಬಾಳೆಕಾಯಿನ ನೀವು ಯಾವ ಥರ ಬೇಕಾದ್ರೂ ಡಿಸೈನಾಗಿ ಕಟ್ ಮಾಡ್ಕೋಬೋದು ನೀವು. ನಾನಿಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆನೂ ಕಾದಿದೆ. ಎಣ್ಣೆ ಮಾತ್ರ ಮೀಡಿಯಮ್ ಹೈ ಫ್ಲೇಮ್ನಲ್ಲೇ ಇರಲಿ. ಎಣ್ಣೆ ಹತ್ರ ನೋಡಿ ಹುಷಾರಾಗಿ ಹಾಕಿ, ಜಾಸ್ತಿ ಜೋರಾಗಿ ಹಾಕೋಕ್ಕೆ ಹೋಗಬೇಡಿ. ಎಣ್ಣೆಯಲ್ಲಿ ಒಂದು ಕಡೆ ಸೈಡ್ನಲ್ಲಿ ಬಿಡಿ. ಮತ್ತು ಯಾರಾದ್ರೂ ನೀವು ಮನೆಗೆ ಗೆಸ್ಟ್ ಬಂದಾಗ ಕಾಫಿ ಜೊತೆಗೆ ಸಡನ್ನಾಗಿ ಒಂದು ಬಾಳೆಕಾಯಿ ತಂದು ಕೂಡ ಮಾಡ್ಕೊಳ್ಬೋದು ನೀವು. ಮತ್ತು ಅನ್ನ ಸಾಂಬಾರು ಜೊತೆ ಸೈಡ್ಸಾಗಿಯೂ ನೀವು ಮಾಡ್ಕೋಬೋದು. ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಕೂಡ ಈವ್ನಿಂಗ್ ಕೊಡ್ಬೋದು ನೀವು. ಭಾಳ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಬೇಯಿಸಿ. ಇದು ಚೆನ್ನಾಗಿ ಮೇಲೆ ಕಲರ್ ಬಂದಿರುತ್ತೆ, ಅದರ ಒಳಗಡೆ ಬೆಂದಿರಲ್ಲ. ಮತ್ತು ಏನು ಗೊತ್ತಾ, ನಿಮಗೆ ಏನಾದರೂ ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ನೀವು ಬಳಸ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ನೀವು. ಮತ್ತು ಇದನ್ನು ಎಣ್ಣೆಯಿಂದ ತೆಗಿಯೋವಾಗ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಟು ತೆಗೀರಿ. ಲೋ ಫ್ಲೇಮ್ನಲ್ಲಿ ಇಟ್ಟು ತೆಗೆದ್ರೆ ಎಣ್ಣೆ ಎಲ್ಲ ಬಜ್ಜಿ ಹೀರ್ಕೊಬಿಡುತ್ತೆ. ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಈ ಥರ ಇತ್ತು, ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ. ನೀವು ಈ ಈಸಿ ರೆಸಿಪಿನ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ಮೇಘಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.